ಯುವ ರೈತ ಮರಡಹಳ್ಳಿ ಅಭಿಷೇಕ್ ಹುಟ್ಟುಹಬ್ಬ. ರೋಗಿಗಳಿಗೆ ಹಣ್ಣು ಹಂಪಲು ನೀಡಿ ಹುಟ್ಟುಹಬ್ಬ ಆಚರಣೆ. ಕೆ.ಆರ್. ಪೇಟೆ ತಾಲ್ಲೂಕಿನ ಶೀಳನೆರೆ ಹೋಬಳಿಯ ಮರಡಹಳ್ಳಿ ಗ್ರಾಮದ ರೈತ ಕುಟುಂಬದ ಯುವ ರೈತ ಅಭಿಷೇಕ್ ಅವರ 30ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಿತೈಷಿ ಹಾಗೂ ಸ್ನೇಹ ಸಮ್ಮುಖದಲ್ಲಿ ಅಭಿಷೇಕ್ ದಂಡುಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಕೆ.ಆರ್. ಪೇಟೆ ತಾಲ್ಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸರಳವಾಗಿ ಹುಟ್ಟುಹಬ್ಬ ಆಚರಿಸಲಾಯಿತು. ಬಳಿಕ ಅಭಿಷೇಕ್ ಸ್ನೇಹ ಬಳಗ ಆಸ್ಪತ್ರೆ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿ ಕೇಕ್ ಕತ್ತರಿಸಿ ತಮ್ಮ ನೆಚ್ಚಿನ ಸ್ನೇಹಿತ ಅಭಿಷೇಕ್ ಅವರಿಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಗಿರೀಶ್, ಪರಮೇಶ್, ಯೋಗೇಶ್, ಅಶೋಕ್, ಸ್ವಾಮಿಗೌಡ, ಕುಮಾರಸ್ವಾಮಿ ಸಿ, ಎಂ, ನಾಗೇಶ್, ಹರೀಶ್, ನವೀನ್ ಸಿ, ಆರ್, ಶಾಫಿರ್ ಖಾನ್, ಚಂದು, ಶರತ್ ಕುಮಾರ್, ಹರೀಶ್, ದಿನೇಶ್, ಉಮೇಶ್, ಪ್ರಮೋದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಕೆ.ಆರ್. ಪೇಟೆ. ಆಯ್ತಾ? ಹಬ್ಬವನ್ನು ನಮ್ಮ ಮರಡಹಳ್ಳಿ ರೇವಣಸವರು ವರ್ಷವನ್ನು ಮಾಡ್ತಿದ್ದಾರೆ. ಹಾಗೆ ಇವತ್ತಿನ ಪೀಳಿಗೆಯಲ್ಲಿ ಒಬ್ಬ ರೈತನ ಮಗನಾಗಿ, ಒಬ್ಬ ರೈತ ಯುವಕನಾಗಿ ವರ್ಷವನ್ನು ಕೂಡ ಇವ್ರ ಜೊತೆಲೇ ನಾವು ಸೇರ್ತಾ ಇದ್ದೀವಿ. ಹಾಗೂ 3ನೇ ವರ್ಷದ ಹಿಂದೆ ಎತ್ಕೋಗಿದ್ವಿ. ಅದು ಅನಾಥಾಶ್ರಮದಲ್ಲಿ. ನೆಕ್ಸ್ಟ್ ವರ್ಷ ದಂಡೆಕೆರೆ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಈ ವರ್ಷವೂ ಕೂಡ ದಂಡುಶೆಟ್ಟಿ ಲಕ್ಷ್ಮಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಮತ್ತು ಉಪಹಾರದ ವ್ಯವಸ್ಥೆನೂ ಕೂಡ ಮಾಡಿದ್ದಾನೆ. ಆದರೆ ಇವತ್ತಿನ ಪೀಳಿಗೆಯಲ್ಲಿ ಯುವಕರು ಕೊಬ್ಬು ಬಾರುಗಳಂತೇಳಿ ಎಂಜಾಯ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಆದರೆ ಇವನು ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಒಂದು ಒಳ್ಳೆ ಕೆಲಸ ಮಾಡಬೇಕು, ದುಡ್ಡನ್ನು ಬೇರೆ ರೀತಿಗೆ ಅರ್ಥ ಮಾಡಬಾರ್ದು ಅಂತೇಳಿ 4 ಜನಕ್ಕೆ ಒಳ್ಳೆಯದಾಗಲಿ, 4 ಜನಕ್ಕೆ ಉಪಯೋಗ ಆಗಲಿ ನನ್ನಿಂದ ನಾವು ಹುಟ್ಟುಹಬ್ಬ ಆಚರಣೆಯಿಂದ ಅಂತೇಳಿ ಅವಿನಾಶರು ಇವತ್ತು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತೀನಿ. ನನ್ನ ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.